ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಬಂದು 3 ದಿವಸ ಆಯಿತು. ಒಂದೊಂದೇ ರಾಜ್ಯಗಳಲ್ಲಿ ಏನೇನಾಗ್ತಿದೆ ಅನ್ನೋದು ನೋಡೋಣ. ಅಸ್ಸಾಮಿಂದೇನು ಸಮಸ್ಯೆ ಇಲ್ಲ, ಅದರ ಪಾಡಿಗೆ ನಡ್ಕೊಂಡು ಹೋಗುತ್ತೆ. 11ನೇ ತಾರೀಕಿಗೆ ಪ್ರಮಾಣ ವಚನ, ಅಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಇರೋ ತಮಿಳುನಾಡು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ TVK ಆಗಿದೆ. ವಿಜಯ್ TVKಯ ನಾಯಕರು ಮುಖ್ಯಮಂತ್ರಿಯಾಗಿ ಅವರೇ ಆಗ್ತಾರೆ ಅಂತ, ಬಟ್ ಆಗ್ತಾ ಇಲ್ಲ. ನೆನ್ನೆನೂ ಗವರ್ನರ್ನ ಹೋಗಿ ಭೇಟಿಯಾದರು, ಇವತ್ತು ಗವರ್ನರ್ನ ಹೋಗಿ ಭೇಟಿಯಾದರು. ನೆನ್ನೆ ಅವರಾಗಲೇ ಹೋಗಿದ್ರು, ಇವತ್ತು ಗವರ್ನರ್ ತಾವಾಗೆ ಕರೆಸ್ಕೊಂಡಿದ್ರು ಅಂತ ಸುದ್ದಿ. ಇವರೇ ಹೋಗಲಿ, ಅವರೇ ಕರೆಸ್ಕೊಳ್ಳಿ, ರಿಸಲ್ಟ್ ಮಾತ್ರ ಒಂದೇ. ಗವರ್ನರು 118 MLAಗಳ ಸೈನ್ ಹಾಕ್ಸ್ಕೊಂಬರ್ರಿ ಅಂತಿದ್ದಾರೆ. ವಿಜಯ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾನಾಗಿದ್ದೀನಿ, 5 MLAಗಳ ಸೈನ್ ಇದೆ, ನನಗೆ ಪ್ರಮಾಣ ವಚನ ಬೋಧನೆ ಮಾಡಿ ಅಧಿವೇಶನ ಕರೀರಿ, ನೀವು 118 ಜನ ನನ್ನ ಪರವಾಗಿ ಕೈ ಎತ್ತದೇ ಇದ್ದರೆ ಹೇಳಿ ಅಂತ ವಿಜಯ್. ಅವರು ಬಿಡ್ತಿಲ್ಲ, ಇವರು ಒಪ್ಕೊಳ್ತಾ ಇಲ್ಲ. ಇಲ್ಲಿಗೆ ಬಂದು ನಿಂತಿದೆ ತಮಿಳುನಾಡಿನ ರಾಜಕಾರಣದ ಸ್ಥಿತಿ. ಗವರ್ನರ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾಂಗ್ರೆಸ್ನವರಂತೂ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಗವರ್ನರ್ ಆಹ್ವಾನ ಕೊಡಬೇಕಾಗಿತ್ತು ಅಂತ CVKನವರು ಹೇಳ್ತಾ ಇದ್ದಾರೆ. ಏನು ವಿಜಯ್ಗೆ ಬೆಂಬಲ ಕೊಡಬೇಕು ಕೊಡಬಾರ್ದು ಅನ್ನೋದು ನಾವು ಆಮೇಲೆ ನಿರ್ಧಾರ ಮಾಡ್ತೀವಿ, ಸದ್ಯಕ್ಕೆ ಗವರ್ನರ್ ಕರಿಬೇಕಾಗಿತ್ತು ಅಂತ CVKದೊಂದು ವಿಚಿತ್ರ ಸ್ಟ್ಯಾಂಡ್ ಇದೆ ಇದರಲ್ಲಿ. ಗವರ್ನರ್ ಹೇಳ್ತಾ ಇರೋದೇನು, ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡಿದ್ದೀರಿ, ನಿಮಗೆ ಬಹುಮತ ಇದೆಯಾ, ನಿಮಗೆ ಯಾವ್ಯಾವ ಪಕ್ಷ ಬೆಂಬಲ ಕೊಟ್ಟಿದೆ ಅನ್ನೋದನ್ನು ಮೊದಲು ಹೇಳಿ, ನಿಮಗೆ ಬಹುಮತ ಬರುತ್ತೆ ಅನ್ನೋ ಗ್ಯಾರಂಟಿ ಏನಿದೆ. 113 ಶಾಸಕರ ಬೆಂಬಲ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ, ನಿಮಗೆ 118 ಶಾಸಕರ ಬೆಂಬಲ ಇರಬಹುದು ಅನ್ನುವ ಊಹೆ ಇಟ್ಕೊಂಡು ನನಗೆ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡಕ್ಕೆ ಬರೋದಿಲ್ಲ, ಬಹುಮತ ತೋರಿಸದೆ ನಾನು ಪ್ರಮಾಣ ವಚನ ಕೊಡೋದಿಲ್ಲ ಅಂತ ಅಲ್ಲಿನ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಹೇಳ್ತಾ ಇದ್ದಾರೆ. ವಿಜಯ್ ಅವರು ಹೇಳ್ತಾ ಇರೋದು 108 ಸ್ಥಾನ ನಮ್ಮದಿದೆ, 5 ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಮೋರ್ ಓವರ್ ಇನ್ಯಾರು ಕ್ಲೇಮ್ ಮಾಡೋರಿಲ್ಲ. ಬೇಡಪ್ಪ, DMK AIADMK ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿಕೊಂಡು ನಮ್ಮ ಹತ್ರ ಇದೆ 118 ಸಂಖ್ಯೆ, ನಮಗೆ ಅವಕಾಶ ಕೊಡಿ ಅಂತ ಬಂದಿದ್ದರೆ ಆ ಮಾತು ಬೇರೆ. ಬಂದಿರೋನು ನಾನೊಬ್ಬನೇ, ಹಾಗಿದ್ದಾಗ ನನಗೆ ಯಾಕೆ ನೀವು ಪ್ರಮಾಣ ವಚನ ಬೋಧಿಸುವುದಿಲ್ಲ? ಇದು ವಿಜಯ್ ಕೇಳ್ತಾ ಇರುವಂಥ ಪ್ರಶ್ನೆ. ಇವತ್ತು ಭೇಟಿಯಲ್ಲೂ ರಾಜ್ಯಪಾಲರು ಅದನ್ನೇ ಹೇಳಿದಾಗ ಆಯಿತು ಬಿಡಿ, ನಾಳೆ ಎಲ್ಲ ಲೆಟರ್ ತಗೊಂಡೇ ಬರ್ತೀನಿ ಅಂತ ವಿಜಯ್ ವಾಪಸ್ ಹೋದ್ರಂತೆ. ಇಲ್ಲೇನಾಗಿದೆ, DMK ನೇತೃತ್ವದ ಒಂದು ಮೈತ್ರಿಕೂಟ ಇತ್ತು, AIADMK ನೇತೃತ್ವದ ಮೈತ್ರಿಕೂಟ ಇತ್ತು. DMK ನೇತೃತ್ವದ ಮೈತ್ರಿಕೂಟದಲ್ಲಿ ಇದ್ದಂಥ ಕಾಂಗ್ರೆಸ್ಸಿನ 5 ಜನ ಶಾಸಕರು ರಿಸಲ್ಟ್ ಬರ್ತಾ ಇದ್ದಂಗೆ ಹೋಗ್ಬಿಟ್ರು TVK ಕಡೆಗೆ. ಉಳಿದಂತೆ CPI ಇದೆ, 2 ಶಾಸಕರಿದ್ದಾರೆ, CPIM ಇದೆ, 2 ಶಾಸಕರಿದ್ದಾರೆ, CVK ಇದೆ, 2 ಶಾಸಕರಿದ್ದಾರೆ, IUML ಇದೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು 2 ಶಾಸಕರಿದ್ದಾರೆ. ಅವರು ವಿಜಯ್ಗೆ ಬೆಂಬಲ ಘೋಷಿಸುವುದು ಒತ್ತಟ್ಟಿಗಿರಲಿ, ಬಂದು ಸ್ಟಾಲಿನ್ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ವಿಜಯ್ ಅವರು ನಮಗೆ ಬೆಂಬಲ ಕೊಡ್ತಾರೆ ಅನ್ಕೋಬೇಕಾ, ಕೊಡೋದಿಲ್ಲ ಅನ್ಕೋಬೇಕಾ, ಆ ಕನ್ಫ್ಯೂಷನ್ನಲ್ಲಿ ಅವರಿದ್ದಾರೆ. ಇಂಟ್ರಡಕ್ಷನ್ನಲ್ಲೂ ಹೇಳ್ತಾ ಇದ್ದೆ ನಾನು, TVKಗೆ 108 ಅಲ್ಲ, ಆ ನಂಬರ್ 107. ಯಾಕೆ? ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 2 ಕ್ಷೇತ್ರದಲ್ಲಿ ಗೆದ್ದ ಮಾತ್ರಕ್ಕೆ ಅವರು 2 ಓಟ್ ಆಗೋದಿಲ್ಲ, ಒಂದೇ ಓಟ್, ಅದು 107 ಆಯಿತು. ಕಾಂಗ್ರೆಸ್ನ 5 ಜನ ಬೆಂಬಲ ಕೊಟ್ಟಿದ್ದಾರೆ, 107 + 5 112 ಆಯಿತು, ಇನ್ನು 6 ಕಡಿಮೆ ಆಗತ್ತೆ. 6 ನಂಬರ್ ಇದಾವಲ್ಲಿ. DMK ಮೈತ್ರಿಕೂಟದಲ್ಲಿದ್ದ ಮಿತ್ರ ಪಕ್ಷಗಳು ಕಾಂಗ್ರೆಸ್ಸಿನ ರೀತಿಯಲ್ಲಿ DMK ಬೇಡ ನಮಗೆ ಅಂತ ಬಂದುಬಿಟ್ರೆ 6 ಆಗಿಬಿಡ್ತವೆ. ಅವರು ಬರ್ತಿಲ್ಲ, ಬರ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಬರೋದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಮತ್ತೆ ಹೋಗಿ ಸ್ಟಾಲಿನ್ ಜೊತೆಗೆ ಮೀಟಿಂಗ್ ಮಾಡ್ತಾರೆ. ಪರಿಸ್ಥಿತಿ ಹಿಂಗಿದೆ. ನಂಬರ್ ಗೇಮನ್ನು ನೋಡಿದ್ರಿ. ಈ ಸಂದರ್ಭದಲ್ಲೇ VCK ಮುಖ್ಯಸ್ಥ ಥೋಲ್ ತಿರುಮಾವಲನ್, VCK 2 MLAಗಳಿದ್ದಾರೆ, 2 MLAಗಳಿದ್ದಾರೆ. ಅವ್ರು ಹೇಳೋದು ವಿಜಯರಿಗೆ ಸರ್ಕಾರ ರಚಿಸುವ ಆಹ್ವಾನ ಕೊಡದೇ ಇರುವುದು ರಾಜ್ಯಪಾಲರ ತಪ್ಪು.
ಆಹ್ವಾನ ಕೊಡಲಿ, ಪ್ರತಿಜ್ಞಾವಿಧಿ ಸ್ವೀಕರಿಸಲಿ. ಬಹುಮತ ಸಾಬೀತುಪಡಿಸಬೇಕಾದ ಸಂದರ್ಭದಲ್ಲಿ ವಿಜಯ್ ಅವರ ಟಿ ವಿ ಕೆಗೆ ನಾವು ಬೆಂಬಲ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ. ನಾಳೆನೂ ಇದೇನು ಮುಂದುವರಿದೇ ಹೋದರೆ ಟಿ ವಿ ಕೆ ಅವರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರಂತೆ. ನಮ್ಮ ಹತ್ರ ಮೆಜಾರಿಟಿ ಇದೆ, ಅದನ್ನು ರಾಜಭವನದಲ್ಲಿ ಪ್ರೂವ್ ಮಾಡು ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ನಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ, ವಿಧಾನಸಭೆಯಲ್ಲಿ ನಾವು ಮೆಜಾರಿಟಿ ಪ್ರೂವ್ ಮಾಡ್ತೀವಿ ಅಂತ ಟಿ ವಿ ಕೆ ಅವರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಬಹುದು. ಅಭಿಷೇಕ್ ಮನು ಸಿಂಘ್ವಿ ಅವರ ಪರವಾಗಿ ವಾದ ಮಾಡ್ತಾರೆ ಅನ್ನೋದೊಂದು ಮಾತಿದೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ಸಿನ ಸಂಸದರು ಹೌದು, ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ದೊಡ್ಡ ಪಕ್ಷಕ್ಕೆ ಸರ್ಕಾರ ರಚನೆಗೆ ಅವಕಾಶ ಕೊಡಬೇಕು. ತಮಿಳುನಾಡು ಗವರ್ನರ್ ರಾಜೇಂದ್ರ ಅರ್ಲೇಕರ್ ನಡೆ ಒಪ್ಪುವಂಥದ್ದಲ್ಲ. ಸದನದಲ್ಲಿ ಬಹುಮತ ಸಾಬೀತುಪಡಿಸ್ತಾರೆ, ಗವರ್ನರ್ ಎದುರಿಗೆ ಅಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾ ಇರೋದು. ಇದಾದ ನಂತರ ಜನಸಾಮಾನ್ಯರಾದ ನಿಮಗೆ ಒಂದು ಪ್ರಶ್ನೆ ಇರುತ್ತೆ, ಯಾರು ಕರೆಕ್ಟು ಯಾರು ತಪ್ಪು ಅಂತ. ಇದನ್ನು ಹಿಂಗೆ ಅಂತ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಇವುಗಳನ್ನು ಗ್ರೇ ಏರಿಯಾ ಅಂತ ಕರೀತಾರೆ. ರಾಜ್ಯಪಾಲರಿಗೆ ಅವರದೇ ಆದಂಥ ಒಂದು ವಿವೇಚನಾಧಿಕಾರ ಇರುತ್ತೆ. ಒಂದು ಪಕ್ಷ ಮೆಜಾರಿಟಿ ಬಂದುಬಿಟ್ಟಿತ್ತು ಅಂತ ಅನ್ಕೊಳ್ಳಿ, ರಾಜ್ಯಪಾಲರ ಹತ್ರ ವಿವೇಚನಾಧಿಕಾರ ಇಲ್ಲ. ಅವರು ಬಂದು ಪತ್ರ ಕೊಡ್ತಾರೆ, ಆಯ್ತು ಇಂಥ ದಿವಸ ಬಂದು ಪ್ರಮಾಣ ವಚನ ಸ್ವೀಕರಿಸಿ ಅಂತ ಹೇಳಬೇಕು. ಆ ನಂತರ ವಿಧಾನಸಭೆಯಲ್ಲಿ ಪ್ರಾಸೆಸ್ ಏನಾಗಬೇಕಾಗತ್ತೆ. ಮೆಜಾರಿಟಿ ಬರದೇ ಇದ್ದಾಗ ರಾಜ್ಯಪಾಲರಿಗೆ ಕೆಲವು ವಿವೇಚನಾಧಿಕಾರಿಗಳು ಇರ್ತವೆ. ರಾಜ್ಯಪಾಲರ ಜವಾಬ್ದಾರಿ ಏನು? ಒಂದು ರಾಜ್ಯದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರೋದಕ್ಕೆ ತಾವು ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಬೇಕು, ಅವ್ರ ಜವಾಬ್ದಾರಿ ಅದು. ಈಗ ರಾಜೇಂದ್ರ ಅರ್ಲೇಕರ್ ಏನು ಹೇಳ್ತಾರೆ, ತಮಿಳುನಾಡಿನಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಪ್ಪ, 118 ಸಂಖ್ಯೆ ಎಲ್ಲಿದ್ದಾವೆ ಅಂತ ಕೇಳ್ತಾ ಇದ್ದೀನಿ, ನಂದೇನು ತಪ್ಪು ಅಂತಾರೆ ಅವರು. ಇದೇ ಸಂದರ್ಭದಲ್ಲಿ ಮತ್ತು ಅನೇಕ ಸಂದರ್ಭಗಳಲ್ಲಿ ನೀವು ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಅಂತ ಕೇಳಿರ್ತೀರಿ. ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಪ್ರಕರಣ ನೋಡಿ. ಕರ್ನಾಟಕದಲ್ಲಿ ನಡೆದಿದ್ದ ಒಂದು ಕೇಸು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿ ಉಳ್ಕೊಂಡು ಇವತ್ತಿಗೂ ಚರ್ಚೆ ಆಗುತ್ತದು, ಇವತ್ತಿಗೂ ಚರ್ಚೆ ಆಗತ್ತೆ. ಇದು 1989 ಮಾತು. ಎಸ್ ಆರ್ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ 9 ತಿಂಗಳಾಗಿತ್ತು ಅವರು. BJPಯಿಂದ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಅವರ ತಂದೆ. ಸರ್ಕಾರ ನಡ್ಕೊಂಡು ಹೋಗ್ತಿತ್ತು. ಒಂದು 17 ಜನ ಶಾಸಕರು ದೇವೇಗೌಡರ ಸೂಚನೆಯ ಮೇರೆಗೆ ವೆಂಕಟ ಸುಬ್ಬಯ್ಯ ಅಂತ ಆವಾಗ ರಾಜ್ಯಪಾಲರಿದ್ದರು, ಆ ರಾಜ್ಯಪಾಲರ ಹತ್ರ ಹೋಗಿ ಪತ್ರ ಕೊಟ್ಬಿಟ್ರು. ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರಕ್ಕಿದ್ದ ನಮ್ಮ ಬೆಂಬಲ ನಾವು ವಾಪಸ್ ತಗೋತಾ ಇದ್ದೀವಿ ಅಂತ ಲೆಟರ್ ಕೊಟ್ಬಿಟ್ರು 17 ಜನ. ರಾಜ್ಯಪಾಲರಿದ್ದವರು ವೆಂಕಟ ಸುಬ್ಬಯ್ಯನವರು, ವೆಂಕಟರಾಮನ್ ಆವಾಗ ರಾಷ್ಟ್ರಪತಿಗೆ ಒಂದು ಪತ್ರ ಬರೆದು, ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರ ಬಹುಮತ ಕಳ್ಕೊಂಡಿದೆ, 17 ಜನ MLAಗಳು ನನ್ನ ಹತ್ರ ಬಂದು ಬೆಂಬಲ ವಾಪಸ್ ತಗೊಂಡಿದ್ದೀವಿ ಅಂದಿದ್ದಾರೆ, ಆ ಸರ್ಕಾರ ಬಹುಮತ ಕಳ್ಕೊಂಡಿದೆ, ಅದನ್ನು ವಜಾ ಮಾಡಿ, ಆ ಒಂದು ಆರ್ಟಿಕಲ್ ಇತ್ತಲ್ಲ, ನಟೋರಿಯಸ್ ಆರ್ಟಿಕಲ್ 356 ವಿಧಿಯನ್ನು ಬಳಸಿ ಅದನ್ನು ವಜಾ ಮಾಡಿ ಅಂದ್ಬಿಟ್ರು. ಆವಾಗ ರಾಷ್ಟ್ರಪತಿಗಳು ವೆಂಕಟರಾಮನ್ ಇದ್ದವರು ವಜಾ ಮಾಡಿಬಿಟ್ರು ಎಸ್ ಆರ್ ಬೊಮ್ಮಾಯಿ ಗೌರ್ಮೆಂಟನ್ನು. ಎಸ್ ಆರ್ ಬೊಮ್ಮಾಯಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ರಾಷ್ಟ್ರಪತಿಗಳು ಮಾಡಿದ್ದು ಕರೆಕ್ಟ್ ಇದೆಯಲ್ಲ, ನಿಮ್ಮ ಬೆಂಬಲ ಇಲ್ಲ, ನಿಮಗೆ 17 ಜನ ಶಾಸಕರು ವಾಪಸ್ ತಗೊಂಡಿದ್ದಾರೆ ಅಂದರು. ಸುಪ್ರೀಂ ಕೋರ್ಟ್ಗೆ ಹೋದರು ಎಸ್ ಆರ್ ಬೊಮ್ಮಾಯಿ ಅವರು. ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಒಂದು ಜಡ್ಜ್ಮೆಂಟ್ ಕೊಡ್ತು. ಒಂದು ಸರ್ಕಾರಕ್ಕೆ ಬಹುಮತ ಇದೆಯೋ ಇಲ್ಲವೋ ಅನ್ನುವುದು ವಿಧಾನಸಭೆಯಲ್ಲಿ ಪ್ರೂವ್ ಆಗಬೇಕೇ ಹೊರತು ಬೇರೆ ಎಲ್ಲೂ ಅಲ್ಲ ಅಂತ. ರಾಜಭವನದಲ್ಲಿ ಪ್ರೂವ್ ಆಗೋದಕ್ಕಾಗೋದಿಲ್ಲ ಒಂದು ಸರ್ಕಾರಕ್ಕೆ ಬೆಂಬಲ ಇದೆಯೋ ಇಲ್ವೋ ಅಂತ, ಅದು ವಿಧಾನಸಭೆಯಲ್ಲಾಗಬೇಕು. ಈಗ ತಮಿಳುನಾಡಿನ ಈ ಸರ್ಕಾರ ರಚನೆಯ ಸರ್ಕಸ್ಸಿಗೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣವನ್ನು ಅನೇಕರು ಕೋಟ್ ಮಾಡ್ತಾರೆ. ಬೊಮ್ಮಾಯಿ ಕೇಸ್ನಲ್ಲಿ ಹೇಳಿಬಿಟ್ಟಿದೆ ಸುಪ್ರೀಂ ಕೋರ್ಟು, ರಾಜ್ಯಪಾಲರಿಗೆ ತಲೆ ಎಣಿಕೆ ಮಾಡುವ ಅಧಿಕಾರ ಇಲ್ಲ, ಬಹುಮತ ಇದೆಯೋ ಇಲ್ಲೋ ರಾಜಭವನದಲ್ಲ ತೀರ್ಮಾನ ಆಗೋದು, ವಿಧಾನಸಭೆಯಲ್ಲಿ ಆಗಬೇಕು, ಕೋಟ್ ಮಾಡ್ತಾರೆ. ಬಟ್ ಎಸ್ ಆರ್ ಬೊಮ್ಮಾಯಿ ಪ್ರಕರಣದ ಸನ್ನಿವೇಶವೇ ಬೇರೆ, ಈ ಪ್ರಕರಣದ ಸನ್ನಿವೇಶವೇ ಬೇರೆ. ಇಲ್ಲಿ ರಾಜೇಂದ್ರ ಅರ್ಲೇಕರು ಗವರ್ನರು ನಿಮ್ಮನ್ನು ಬೆಂಬಲಿಸುವ ಶಾಸಕರನ್ನು ಕರ್ಕೊಂಡು ಬನ್ನಿ, ನನ್ನ ಮುಂದೆ ಪರೇಡ್ ಮಾಡಿಸಿ, ನಾನು ಒಬ್ಬೊಬ್ಬರು 8 ಜನ ಇದ್ದಾರೆ ಅಂತ ಎಣಿಸ್ತೀನಿ ಅಂತಿಲ್ಲ, ಪತ್ರ ತಗೊಂಬನ್ನಿ ಅಂತಿದ್ದಾರೆ ಅವರು.
ನಾಳೆ ದಿವಸ ಬಹುಮತ ಸಾಬೀತುಪಡಿಸುವ ಸನ್ನಿವೇಶ ಬಂದಾಗ ನಿಮಗೆ 118 ಶಾಸಕರ ಕೈ ಎತ್ತುತ್ತಾರೋ ಇಲ್ವೋ ಅನ್ನೋದನ್ನು ಪ್ರೈಮಾ ಫೇಸಿ ಪತ್ರ ನೋಡಿ ಯಾರು ಕನ್ಫರ್ಮ್ ಆಗಲಿ ಅಂತ, ಪತ್ರ ನೋಡಿ ಯಾರು ಕನ್ಫರ್ಮ್ ಆಗಲಿ ಅಂತಾರೆ ಅವರು. ಯಾಕೆ ಅಂದರೆ ರಾಜ್ಯಪಾಲರ ಜವಾಬ್ದಾರಿ ಒಂದು ರಾಜ್ಯದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರುವಂತೆ ನೋಡಿಕೊಳ್ಳುವುದು. ಇದನ್ನು ಹೇಳುವಾಗಲೇ ಕರ್ನಾಟಕದಲ್ಲೇ ನಡೆದಿದ್ದ 2018 ಕೇಸ್ ನೆನಪಾಗತ್ತೆ. 2018 ಚುನಾವಣೆ ನಡೆದು ಕಾಂಗ್ರೆಸ್ ಸೋತು BJP 104 ಸ್ಥಾನಗಳನ್ನು ಪಡೆದು ಸಿಂಗಲ್ ಲಾರ್ಜೆಸ್ಟ್ ಗೌರ್ಮೆಂಟ್ ಆಗಿತ್ತು. ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದರು. ರಿಸಲ್ಟ್ ಇನ್ನೂ ಪೂರ್ತಿ ಬಂದಿರಲಿಲ್ಲ. ಆಗಲೇ ಕಾಂಗ್ರೆಸ್ನವರು ದೇವೇಗೌಡರು ಮನೆಗೆ ಹೋಗಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ ನಾವು ಬೆಂಬಲ ಕೊಡ್ತೀವಿ ಅಂದುಬಿಟ್ಟಿದ್ರು. ರಾಜ್ಯಪಾಲರಾಗಿದ್ದ ವಜುಭಾಯಿ ವಾಲಾ ಅವರು ಯಡಿಯೂರಪ್ಪನವ್ರನ್ನ ಕರೆದು ಸರ್ಕಾರ ರಚನೆ ಮಾಡಿ ಅಂದರೆ ಯಡಿಯೂರಪ್ಪನವ್ರು ಬಂದು ಹೇಳಿದರು, ನಾನು ಸಿಂಗಲ್ ಲಾರ್ಜೆಸ್ಟ್ 104 ಇದೆ ನನ್ನ ಹತ್ರ, ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂದರೆ ಮಾಡಿಬಿಡಿ, 15 ದಿವಸ ಟೈಮು ಅಂದು ಬಿಟ್ಟಿದ್ರು. ವಜುಭಾಯಿ ವಾಲಾ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದ BJPನ ಕರೀಬಹುದು ಅನ್ನೋದಾದರೆ ರಾಜೇಂದ್ರ ಅರ್ಲೇಕರ್ ಯಾಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವ ವಿಜಯರನ್ನು ಕರೆದು ಸರ್ಕಾರ ರಚನೆ ಮಾಡಿ ಅನ್ನಬಾರ್ದು? ಇಲ್ಲಿ ವಜುಭಾಯಿ ವಾಲಾ ಅವರು ಕೇಳಿದ್ರಾ, ನಿಮ್ಮದು 104 ಶಾಸಕರಿದ್ದಾರೆ, ಬೇರೆ ಯಾವ ಪಾರ್ಟಿ ನಿಮಗೆ ಬೆಂಬಲ ಕೊಡುತ್ತೆ, ಎಲ್ಲಿದೆ ನಿಮ್ಮ ಹತ್ರ 112 ಕೇಳಿದ್ರಾ? ಇಲ್ಲ. ಇದನ್ನೇ ರಾಜ್ಯಪಾಲರ ವಿವೇಚನಾಧಿಕಾರ ಅನ್ನೋದು ಬರೋದು ಇಲ್ಲಿ. ಕರ್ನಾಟಕದಲ್ಲಿ ಯಡಿಯೂರಪ್ಪನವರನ್ನು ಬನ್ನಿ ಸರ್ಕಾರ ರಚನೆ ಮಾಡಿ ಅಂತ ವಜುಭಾಯಿ ವಾಲಾ ಅವರು ಕರೆದಾಗ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟಿಗೆ ಹೋದರು. ಅದು ಹೆಂಗೆ ಕರೀತಾರೆ ಇವರು ಅಂತ, ಬಹುಮತ ಇಲ್ಲ ಅವ್ರ ಹತ್ರ ಆದರೂ ಕರೀತಾ ಇದ್ದಾರೆ ನೋಡಿ ಅಂತ. ಈಗ ತಮಿಳ್ನಾಡಿನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ ರೀ, ಅವ್ರನ್ನ ಕರಿತಾನೇ ಇಲ್ಲ ನೋಡಿ ರಾಜ್ಯಪಾಲರು, ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ ಬನ್ನಿ ಅಂತಿದ್ದಾರೆ ಕಾಂಗ್ರೆಸ್ನವರು. ಹೀಗೆ ನಿಲುವು ಒಲವುಗಳು. ಬಟ್ ಕರ್ನಾಟಕದ ಸ್ಥಿತಿಗೂ ತಮಿಳುನಾಡಿನ ಸ್ಥಿತಿಗೂ ಇರುವ ಒಂದು ವ್ಯತ್ಯಾಸ ಏನಂದರೆ, ಕರ್ನಾಟಕದಲ್ಲಿ ನಮ್ಮ ಹತ್ರ ಬಹುಮತ ಇದೆ ಅಂತ ಹೇಳುವುದಕ್ಕೆ ಕಾಂಗ್ರೆಸ್ನವರು JDSನವರು ಒಗ್ಗಟ್ಟಾಗಿದ್ದರು, ಅಲ್ಲಿ ಯಾರೂ ಇಲ್ಲ. ಅದೊಂದು ವ್ಯತ್ಯಾಸ ಇದೆ. ಹೀಗಿದೆ ಪರಿಸ್ಥಿತಿ. ನಾಳೆ ಅಷ್ಟೊತ್ತಿಗೆ ಬಹುಶಃ ವಿಜಯ್ ಈಗ ನೆನ್ನೆ ರಾತ್ರಿ ಕರೆಕ್ಟಾಗಿ ಇದೇ ಟೈಮ್ಗೆ ಬ್ರೇಕ್ ತಗೊಂಡೆ ನ್ಯೂಸ್ ಅವರ್ನಲ್ಲಿ ಹೊರಗಡೆ ಹೋಗ್ಬರೋ ಅಷ್ಟರಲ್ಲಿ ಸುದ್ದಿ ಬಂತು. ಒಂದು ನ್ಯಾಷನಲ್ ಚಾನಲ್ನವ್ರು ಹೇಳಿದ್ರು, AIADMK ಮತ್ತು ಮಿತ್ರ ಪಕ್ಷಗಳು DMK ಮತ್ತು ಮಿತ್ರ ಪಕ್ಷಗಳು ಸೇರ್ಕೊಂಡು ಸರ್ಕಾರ ರಚನೆ ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತ. ನಮಗೆ ಬಂದ ಮಾಹಿತಿಯ ಪ್ರಕಾರ, ಎಲ್ಲ ಕಡೆ ಇರುವ ಮಾಹಿತಿಯ ಪ್ರಕಾರ ಸ್ಟಾಲಿನ್ ಆ ಪ್ರಪೋಸಲನ್ನೇ ನಿರಾಕರಿಸ್ಬಿಟ್ರಂತೆ. ಅವರು ತಮ್ಮ ಪಕ್ಷ ಸೋತಿತು ಅನ್ನೋ ಬೇಜಾರಿನಲ್ಲಿ ಹಂಗೆ ಹೇಳಿದ್ರು, ತಾವೇ ಸೋತು ಬಿಟ್ಟಿದ್ದೀವಿ ಅನ್ನುವ ಬೇಜಾರಿನಲ್ಲಿ ಹಂಗೆ ಹೇಳಿದ್ರು, ರಾಜಕೀಯ ಪ್ರಬುದ್ಧತೆಯೊಂದನ್ನು ಪ್ರದರ್ಶನ ಮಾಡಿದ್ರು. ವಾಟ್ ಎವರ್ ಇಟ್ ಈಸ್, ಐ ಅಪ್ರಿಷಿಯೇಟ್ ಸ್ಟಾಲಿನ್ ಇನ್ ಇಟ್. ಅವ್ರು ಹೇಳಿದ್ರು, ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಮಾಡಿಬಿಡ್ತೀವಿ ನಾವು ಹಂಗೆ ಮಾಡೋದಕ್ಕೆ ಹೋದರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಲುಕ್ ಎಟ್ ದಟ್ ಮ್ಯಾಚುರಿಟಿ. MLAಗಳನ್ನು ಕೂಡಿಸ್ಕೊಂಡು ಹೇಳಿದ್ರಂಥವ್ರು, ಜನ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಕೊಳ್ಳೋಣ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ, ಒಂದು 6 ತಿಂಗಳು ನೋಡೋಣ ಅವ್ರ ಸರ್ಕಾರ ಹೆಂಗೆ ನಡೆಯುತ್ತೆ ಅಂತ. ಒಂದು, ನಾವು ಈಗಾಗಲೇ ಕೊಟ್ಟಿರುವ ಗ್ಯಾರಂಟಿಗಳನ್ನೆಲ್ಲ ಅವ್ರು ಮುಂದುವರಿಸ್ಕೊಂಡು ಹೋಗ್ಬೇಕು, DMK ಸರ್ಕಾರದ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದರ ಜೊತೆಗೆ ತಾವು ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಬೇಕು. ಸುಲಭ ಇಲ್ಲ ವಿಜಯ್ಗೆ. ನೀವು ಬೇಕಿದ್ದರೆ ಬೆಂಬಲ ಕೊಟ್ಕೊಳ್ಳದಿದ್ದರೆ ಕೊಟ್ಕೊಳ್ಳಿ, ನಂದು ಏನೂ ಅಭ್ಯಂತರ ಇಲ್ಲ ಅಂತ CPI, CPIM ಮತ್ತು VCKಯ ಶಾಸಕರುಗಳಿಗೆ ಸ್ಟಾಲಿನ್ ಹೇಳಿದ್ರಂತೆ. 6 ಜನ ಆಗ್ತಾರೆ, ಬಂದುಬಿಡುತ್ತೆ ಮೆಜಾರಿಟಿ. ವಿಜಯ್ಗಿರೋ ಟೆನ್ಷನ್ ಏನು? ಆ DMK ವಿರುದ್ಧನೇ ಪ್ರಚಾರ ಮಾಡಿ ಭಾಷಣ ಮಾಡಿ ನಾವು ಗೆದ್ದಿರೋದು. ಕಾಂಗ್ರೆಸ್ನವ್ರು ನೋಡಿ ಎಷ್ಟು ಸ್ಮೂತಾಗಿ ಬಂದುಬಿಟ್ರು. ಅವರೇನು ಹೋಗಿ ಸ್ಟಾಲಿನ್ಗೆ ಭೇಟಿ ಆದ್ರ ಹೀಗೆ, ಮತ್ತು ಮೆಜಾರಿಟಿ ಬಂದಿಲ್ಲ, ಅವ್ರು ನಮ್ಮನ್ನು ಕರೀತಾ ಇದ್ದಾರೆ, ಏನು ಮಾಡೋಣ ಅಂತೇನಾದ್ರು ಕಾಂಗ್ರೆಸ್ MLAಗಳು ಹೋಗಿ ಸ್ಟಾಲಿನ್ ಭೇಟಿಯಾಗಿ ಚರ್ಚೆ ಮಾಡಿದ್ರ? ಇಲ್ಲ. ಇವ್ರಿಗೆ ನಂಬರ್ ಬೇಕಾಗಿತ್ತು, ನಾವು DMKನ ಬಿಟ್ಟು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ರಪ್ಪ. ಬಂದು ಬೆಂಬಲ ಪತ್ರ ಕೊಟ್ಟರು. CPIನವರು, CPIMನವರು, VCK ಅವರು ಹಂಗೆ ಮಾಡ್ತಿಲ್ಲ, ಮತ್ತೆ ಹೋಗಿ ಸ್ಟಾಲಿನ್ ಜೊತೆಗೆ ಚರ್ಚೆ ಮಾಡ್ತಾ ಕೂತ್ಕೊತಾ ಇದ್ದಾರೆ. ನಾಳೆ ದಿವಸ ಇವರು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಿ ಸರ್ಕಾರದ ನಿರ್ಧಾರಗಳ ಬಗ್ಗೆ ಏನು ಮಾಡಬೇಕು, ಹೆಂಗೆ ಪ್ರತಿಯೊಂದಕ್ಕೂ ಇವ್ರು ಹೋಗಿ ಸ್ಟಾಲಿನನ್ನು ಕೇಳ್ತಾ ಕೂತ್ಕೊಂಡ್ಬಿಟ್ರೆ ನಾನು ಹೆಂಗೆ ಸರ್ಕಾರ ನಡೆಸಲಿ ಅಂತ ವಿಜಯ್ ಟೆನ್ಷನ್. ಹೆಂಗೆ ಸರ್ಕಾರ ನಡೆಸೋದವ್ರು? ಅದು ಅಲ್ಲದೆ ಆ 3 ಪಕ್ಷಗಳೇನು ಹೇಳಿದ್ನಲ್ಲ, 3ಕ್ಕೂ ಇಬ್ಬಿಬ್ಬರು MLAಗಳಿದ್ದಾರೆ, ಅವರಿಬ್ಬರನ್ನು ಮಿನಿಸ್ಟರ್ ಮಾಡಿ ಅಂತಾರಂತೆ. ಒಳಗಡೆಯಿಂದ ಬರ್ತಾ ಇರೋ ಸುದ್ದಿ, ಇವರಿಬ್ಬರನ್ನು ಮಿನಿಸ್ಟರ್ ಮಾಡಿ ಅಂತ. ಈ ಮಧ್ಯದಲ್ಲಿ AIADMK ಹೊತ್ಕೊಂಡು ಉರಿತಾ ಇದೆ.
ನೆನ್ನೆನೂ ಡೀಟೇಲಾಗಿ ಮಾತಾಡಿದ್ವಿ. ಷಣ್ಮುಗಮ್ ಅಂತ ಅಲ್ಲೊಬ್ಬರು ರಾಜ್ಯಸಭಾ ಮೆಂಬರ್ ಇದ್ದಾರೆ. ಅವರ ನೇತೃತ್ವದಲ್ಲಿ ಹತ್ತತ್ರ 40 ಅಂತಾರೆ ಈಗ ಎಮ್ ಎಲ್ ಎಗಳು. 30 ಅಂತ ಇಟ್ಕೊಳ್ಳೋಣ ಕನ್ಸರ್ವೇಟಿವ್ ನಂಬರ್. ಟಿ ವಿ ಕೆಗೆ ಸಪೋರ್ಟ್ ಮಾಡೋಣ, ನಮ್ಮ ಬೆಂಬಲದೊಂದಿಗೆ ಅವರು ಅಧಿಕಾರಕ್ಕೆ ಬರಲಿ ಅಂತಾರಂತೆ. ಪಳನಿಸ್ವಾಮಿ ಯಾವ ಕಾರಣಕ್ಕೂ ಟಿ ವಿ ಕೆ ಜೊತೆಗೆ ಹೋಗೋದು ಬೇಡ, ನಾವು ಡಿ ಎಮ್ ಕೆ ಜೊತೆಗೆ ಹೋಗೋಣ ಅಂತಾರಂತೆ. ಟಿ ವಿ ಕೆ ಜೊತೆಗೆ ಹೋಗೋಣ ಅನ್ನುವರ ಸಮರ್ಥನೆ ಏನು? ವಿಜಯ್ ಬರೀ ಫ್ಯಾನ್ಸ್ ಕ್ಲಬ್ ಮಾಡ್ಕೊಂಡಿದ್ದಾಗ ಆ ಫ್ಯಾನ್ಸ್ ಕ್ಲಬ್ಬೇ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿತ್ತು, AIADMKಗೆ ಬೆಂಬಲ ಕೊಟ್ಟಿತ್ತು. ಏನು ತಪ್ಪು ಟಿ ವಿ ಕೆ ಜೊತೆಗೆ ಹೋದರೆ? ನಮಗೂ ರಾಜಕೀಯ ಭವಿಷ್ಯ ಇರುತ್ತೆ ಅಂತ ಅವ್ರು ಹೇಳಿದ್ರೆ, 1972ರಲ್ಲಿ ಕರುಣಾನಿಧಿ MGRಗೇನೋ ಗಲಾಟೆ ಬಂತು ಅನ್ನುವ ಕಾರಣಕ್ಕಾಗಿ MGR ಹೊರಗೆ ಬಂದು AIADMK ಮಾಡಿದ್ರು. ಮತ್ತು ಮರ್ಜ್ ಆಗೋದ್ರಲ್ಲಿ ಏನು ತಪ್ಪು ಅಂತ ಪಳನಿಸ್ವಾಮಿ ಅವರು ಹೇಳ್ತಾರಂತೆ. ಈಗ ಇಂಟ್ರೆಸ್ಟಿಂಗ್ಲಿ ವಿಜಯ್ಗೆ ಸಪೋರ್ಟ್ ಮಾಡೋಣ ಅಂತ ಹೇಳುವ AIADMK ಶಾಸಕರುಗಳ ಪೈಕಿ ಬಹುತೇಕರು ಹೋಗಿ ಪಾಂಡಿಚೇರಿಲಿ ಒಂದು ರೆಸಾರ್ಟ್ನಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲಿ AIADMKನೇ ಒಡೆದು 2 ಭಾಗ ಆಗುತ್ತೇನೋ ಅನ್ನುವ ಸನ್ನಿವೇಶ ಇದೆ. ಇದು 2 ಭಾಗ ಆಗಿ AIADMK ಒಂದು ಭಾಗ ನಾವು ಸಪೋರ್ಟ್ ಮಾಡ್ತೀವಿ ಅಂತಾದರೆ ವಿಜಯ್ಗೆ ಕಂಫರ್ಟಬಲ್ ಮೆಜಾರಿಟಿ ಬರುತ್ತೆ. ಬಟ್ ಪೇಚಾಗೋದು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, 32 ಜನ MLAಗಳಿದ್ದೀವಿ, ನಮ್ಮದೇ ಒರಿಜಿನಲ್ AIADMK ಆಗುತ್ತೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನೀವು ಆರಾಮಾಗಿ ರಾಜಕಾರಣ ಮಾಡ್ಕೊಂಡೋಗಿ, ಬಟ್ ಕಾಂಗ್ರೆಸ್ಸನ್ನು ಬಿಟ್ಟು ಬನ್ನಿ ಅಂತ ಏನಾದ್ರು AIADMKದವರು ಕಂಡೀಷನ್ ಹಾಕಿಬಿಟ್ರೆ ಕಾಂಗ್ರೆಸ್ಸಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನಂಗಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.